ಸುಮಂತ್ ಮತ್ತು ಸುಮಂತ್ನ ಅನ್ನ ಇದೇ ರೀತಿ ಬೆಡ್ ಹಾಕಿ ಇದೇ ಬೆಡ್ ಅಲ್ಲಿ ಮಲಗ್ತಾ ಇದ್ರು. ಪಕ್ಕದಲ್ಲೇ ಮಲಗಿದ್ರು ಮಾವರವರು ಅಂತ ಹೇಳಿದ್ರೆ ಆ ರೂಮಿನ ಪಕ್ಕದಲ್ಲೇ ಮಲಗಿದ್ರು. ಮಾವ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಕೂಡ ಎಲ್ಡ್ರಮ್ ಆಗಿದ್ದು ಕೂಡ ಮಾವನಿಗೆ ಗೊತ್ತಿಲ್ಲ. ಅವನು ಎದ್ದು ಹೋಗಿರುವಂಥದ್ದು ಕೂಡ ಮಾವನಿಗೆ ಗೊತ್ತಿಲ್ಲ. ಅಲ್ಲಿ ಅವನು ಬಟ್ಟೆ ಏನು ಇಟ್ಟಿದ್ದಾನೆ ಟೈಲರ್ ಮಿಷಿನ್ನ ಮೇಲೆ, ಅದನ್ನು ಹಾಕಿಕೊಂಡು ಹೋಗುವಾಗ ಕೂಡ ಮಾವನಿಗೆ ಗೊತ್ತಿಲ್ಲ ಅಂತೇಳಿ. ಎಲ್ಡ್ರಮ್ ಆಗಿದ್ದು ಗೊತ್ತೇ ಇಲ್ವಾ ಸರ್? ಈಗ ಏನಾಗಿದೆ ಅಂತ ಹೇಳಿದ್ರೆ 2 ದಿವಸದ ಹಿಂದೆ ಮಾವ ಬಂದರು. ಮಾವ ಬಂದ ನಂತರ ಇವನು ಕೊಲೆ ಆಗುತ್ತೆ. ಈ ರೀತಿಯಾಗಿ ಅನುಮಾನ ಜನರು ಪಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ನೋಡಿ, ನಾವು ಅದೇ ತೋಟದಲ್ಲಿ ಒಂದು 7 ಗಂಟೆ ಹೊತ್ತಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಸಂಜೆ. ಸೊ ಎಷ್ಟು ಕತ್ತಲೆ ಇದೆ ಸುತ್ತಮುತ್ತಲೂ ಅಂಥೇಳಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕತ್ತಲೆ ಇದೆ ಅನ್ನುವಂಥ ವಿಚಾರದಲ್ಲಿ. ಇದೇ ದಾರಿಯಲ್ಲಿ ಸುಮಂತ್ ಕೂಡ ನಡೆದುಕೊಂಡು ಬರ್ತಾ ಇದ್ದ. ಇದೇ ಕತ್ತಲೆಯಲ್ಲಿ ಅಂಥೇಳಿದ್ರೆ ಆಸುಪಾಸು ಏನೂ ಕೂಡ ಕಾಣ್ತಾ ಇರಲಿಲ್ಲ. ಸ್ಟ್ರೈಟಾಗಿ ಮನೆಯಿಂದ ಹೋಗುವಂಥ ದಾರಿ, ಆ ಬಾವಿ ಏನಿದೆ ಅಲ್ಲಿ ಹೋಗುವಂಥ ದಾರಿ, ಈ ರೀತಿಯಾಗಿ ಕತ್ತಲಿದೆ. ನಾವು 3 ಜನ ಹೋಗ್ತಾ ಇದ್ವಿ. ಸೊ ಅವನು ಒಂದು ಟಾರ್ಚನ್ನು ಇಟ್ಕೊಂಡು ಹೋಗ್ತಾ ಇದ್ದ. ಇಲ್ಲಿ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಒಂದು ವೇಳೆ ಸುಮಂತ್ ಈ ರೀತಿಯಾಗಿ ಟಾರ್ಚನ್ನೇ ಇಟ್ಕೊಂಡು ಹೋಗ್ತಾ ಇದ್ದ, ನೈಟ್ ಕೂಡ ಈ ರೀತಿಯಾಗಿ ಟಾರ್ಚನ್ನು ಇಟ್ಕೊಂಡು ಹೋಗ್ತಾ ಇದ್ದ, ಸೊ ಯಾರಾದರೂ ಒಂದು ಅನೈತಿಕ ಸಂಬಂಧನೋ ಅಥವಾ ಬೇರೆ ಕಳ್ಳರು ಏನಾದರೂ ಬರ್ತಾ ಇದ್ದರೆ ಖಂಡಿತ ಅವ್ರಿಗೂ ಕೂಡ ಈ ಟಾರ್ಚಿನ ಬೆಳಕು ಗೊತ್ತಾಗ್ತಾ ಇತ್ತು, ಇವನು ಬರುವಂಥದ್ದು ಗೊತ್ತಾಗ್ತಾ ಇತ್ತು. ಸೊ ಅವರು ಅಡಗಿ ಕೂತ್ಕೊಳ್ತಾ ಇದ್ರು ಅಂತ ಹೇಳಿ ನೋಡಿ. ಇದೇ ಸ್ಟೆಪ್ಪನ್ನು ಹತ್ತಿಕೊಂಡು ಅವನು ಕೂಡ ಹೋಗಿರುವಂಥದ್ದು ಸುಮಂತ್. ನೆಕ್ಸ್ಟ್ ಇರುವಂಥದ್ದು ಅದು ಅವನ ಡೆಡ್ ಬಾಡಿ ಸಿಕ್ಕಿರುವಂಥ ಬಾವಿ. ಸೊ ಇಲ್ಲೊಂದು ಮಾರ್ಗ ಇದೆ, ಈ ಕಡೆ ಹೋಗಿರುವಂಥ ಒಂದು ಮಾರ್ಗ ಇದೆ ನೋಡಿ. ಇದೇ ರೀತಿಯಾಗಿ ಕತ್ತಲೆ, ಏನೂ ಕೂಡ ಕಾಣೋದಿಲ್ಲ. ಯಾರು ಬಂದ್ರೂ ಯಾರು ಹೋದ್ರೂ ಕಾಣೋದಿಲ್ಲ ಅವನಿಗೆ. ಇಲ್ಲಿ ಇಳಿಯೋಕೆ ಕಷ್ಟ ಆಗುತ್ತೆ. ಅವನು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದ ದಾರಿಯ ಕಾರಣಕ್ಕಾಗಿ ಅವನಿಗೆ ಗೊತ್ತಿತ್ತು ಯಾವ ಪ್ಲೇಸ್ ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ. ಅಕ್ಕಪಕ್ಕದಲ್ಲಿ ಯಾರೂ ಅವಿತು ಕೂತ್ರು ಅಥವಾ ಏನಾದರೂ ಹಿಂದ್ಗಡೆಯಿಂದ ಬಂದರೆ ಗೊತ್ತೇ ಆಗೋದಿಲ್ಲ. ಸೊ ಈ ಸಮಯವನ್ನು ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು, ಹೇಗೆ ಕಾಣುತ್ತೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಅಕ್ಕಪಕ್ಕದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರದಲ್ಲಿ. ಸೊ ಇದು ಸುಮಂತ್ರವರ ಮನೆ. ನಾವು ಮತ್ತೊಮ್ಮೆ ಬಂದಿದ್ದೀವಿ ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ಜನರಿಗೆ. ಒಂದಷ್ಟು ಮನೆಯೊಳಗಡೆನೆ ಕನ್ಫ್ಯೂಷನ್ಸ್ ಇತ್ತು. ಇವತ್ತು ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಇದು ಅವರದು ಹಾಲ್ನಲ್ಲಿ ಬೆಡ್ ಇರುವಂಥದ್ದು, ಅಲ್ಲಿ ಅಜ್ಜ ಮಲಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಅದರ ನೆಕ್ಸ್ಟ್ ಬರಬೇಕಾದ್ರೆ ನಿಮಗೆ ಸಿಗುವಂಥದ್ದು, ಅದರ ಪಕ್ಕದಲ್ಲಿ ಒಂದು ರೂಮ್ ಇದೆ, ಒಂದಷ್ಟು ಗಾಡ್ರೇಜ್ ಇದೆ, ಒಂದಷ್ಟು ಡ್ರೆಸ್ ಇದೆ, ಎಲ್ಲಾನು ಕೂಡ ಇಟ್ಟಿರುವಂಥದ್ದು. ಅಲ್ಲಿ ಯಾರೂ ಕೂಡ ಮಲಗ್ತಾ ಇರಲಿಲ್ಲ, ಗಾಡ್ರೇಜ್ ಎಲ್ಲ ಇದೆ. ನಂತರ ಆ ಹಾಲಿಂದ ನೆಕ್ಸ್ಟ್ ಮಿಡಲ್ ಬರಬೇಕಾದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು ನಿಮ್ಗೆ, ಇಲ್ಲಿ ಸುಮಂತ್ ಮತ್ತು ಸುಮಂತ್ನ ಅನ್ನ ಇದೇ ರೀತಿ ಬೆಡ್ ಹಾಕಿ ಇದೇ ಬೆಡ್ ಅಲ್ಲಿ ಮಲಗ್ತಾ ಇದ್ರು ಅಂತ ಹೇಳಿದ್ರೆ, ಇದೇ ರೀತಿ ಬೆಡ್ ಹಾಕಿ ಇಬ್ರು ಕೂಡ ಇದೇ ಬೆಡ್ ಅಲ್ಲಿ ಮಲಗ್ತಾ ಇದ್ರು. ಪಕ್ಕದ ರೂಮ್ ಏನಿದೆ ಇದರಲ್ಲಿ ಅವನ ಅಮ್ಮ ಮಲಗ್ತಾ ಇದ್ರು, ಅಮ್ಮ ಮತ್ತು ಮಗಳು ಮಲಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಇದರಲ್ಲಿ ಸುಮಂತ್ ಮತ್ತು ಸುಮಂತ್ನ ಅನ್ನ ಮಲಗ್ತಾ ಇದ್ರು. ಇದರ ಪಕ್ಕದ ರೂಮಲ್ಲಿ ಸುಮಂತ್ನ ಅಮ್ಮ ಮತ್ತು ಸುಮಂತ್ನ ತಂಗಿ ಕೂಡ ಮಲಗ್ತಾ ಇದ್ದಿರುವಂಥದ್ದು. ಈ ಬೆಡ್ ಅಲ್ಲಿ ಸುಮಂತ್ನ ಅನ್ನ ಮಲಗ್ತಾ ಇದ್ರು ಒಟ್ಟೊಟ್ಟಿಗೆ. ಅನಂತರ ಪಕ್ಕದಲ್ಲಿ ಅಲ್ಲಿರುವಂಥದ್ರಲ್ಲಿ ಸುಮಂತ್ನ ತಂಗಿ ಮತ್ತು ಸುಮಂತ್ನ ತಾಯಿ ಮಲಗ್ತಾ ಇದ್ರು. ಅಲ್ಲಿಂದಲೇ ತೋರಿಸಾಗ ಗೊತ್ತಾಗುತ್ತೆ ನಮಗೆ. ಇದ್ರಲ್ಲಿ ಅಂತ ಹೇಳಿದ್ರೆ ಸುಮಂತ್ ಅಲ್ಲಿ ಮಲಗ್ತಾ ಇದ್ದ. ಈ ಮೂಲೆಯಲ್ಲಿ ಸುಮಂತ್ನ ಮಾವ ಮತ್ತೆ ಸುಮಂತ್ನ ತಂದೆ ಕೂಡ ಮಲಗ್ತಾ ಇದ್ದಿರುವಂಥದ್ದು. ಆ ದಿನ ಸುಮಂತ್ನ ಮಾವ ಬಂದಿದ್ರು, ಈ ಕಾರಣಕ್ಕಾಗಿ ಅವರಿಬ್ರು ಒಟ್ಟಿಗೆ ಮಲಗಿರುವಂಥದ್ದು. ಇಲ್ಲಂತ ಹೇಳಿದ್ರೆ ಅದೇ ರೂಮಲ್ಲಿ ಕೂಡ ಮಲಗ್ತಾ ಇದ್ದಿರುವಂಥದ್ದು ಅಂತ ಹೇಳಿ ನಮ್ಗೆ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿರುವಂಥ. ಸುಮಂತ್ ಎದ್ದು ಹೋದ ತಕ್ಷಣ ಇವರಿಗೆ ಯಾಕೆ ಎಚ್ಚರಿಕೆ ಆಗ್ಲಿಲ್ಲ ಅಂತೇಳಿ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಕೂಡ ಇದೆ. ಸುಮಂತ್ ಎಲ್ಡ್ರಮ್ ಇಟ್ಟಿದ್ದ, ಅದು ಯಾಕೆ ಕೇಳಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಕೂಡ ಇದೆ. ಅದು ಅಲ್ಲದೆ ಇವರು ಏನೋ ಇಲ್ಲಿ ಹಾಲಲ್ಲಿ ಇಬ್ರು ಮಲಗಿದ್ರು, ಸುಮಂತ್ನ ತಂದೆ ಮತ್ತು ಸುಮಂತ್ನ ಮಾವ. ಅದರ ಪಕ್ಕದಲ್ಲೇ ಒಂದು ಟೈಲರಿಂಗ್ ಮಿಷಿನ್ ಇದೆ, ಇದೇ ರೀತಿಯಾಗಿ ಡ್ರೆಸ್ ಅನ್ನು ಕೂಡ ಇಟ್ಟಿದ್ರು ಅಂತೇಳಿ. ಧನು ಪೂಜೆಗೆ ಹೋಗ್ಬೇಕು ಅಂತೇಳಿ ಡ್ರೆಸ್ ವಿಯರ್ ಮಾಡಿದ್ದ.
ಆ ಡ್ರೆಸ್ಸನ್ನು ಇದರಲ್ಲೇ ಇಟ್ಟಿದ್ರು ಅಂತ ಹೇಳಿ ಅಲ್ವಾ ಸರ್? ಇದರಲ್ಲೇ ಇಟ್ಟಿರುವಂಥದ್ದಲ್ಲ, ಆ ಡ್ರೆಸ್ಸನ್ನು ನೀವು ನೋಡಿಲ್ಲ, ಆ ತಾಯಿ ಇಟ್ಟಿದ್ರು. ಇದರಲ್ಲಿ ಅವರು ಡ್ರೆಸ್ಸನ್ನು ಕೂಡ ಇಟ್ಟಿರುವಂಥದ್ದು ಅಂತ ಹೇಳಿ. ಸೊ ನಂತರದಲ್ಲಿ ಅವನು ಡ್ರೆಸ್ ಚೇಂಜ್ ಮಾಡಿದ್ದು ಇಲ್ಲೇನಾ ಸರ್, ಅಥವಾ ಗೊತ್ತಾಗ್ಲಿಲ್ಲ? ಎದ್ದೇಳುವಾಗ ಗೊತ್ತೇ ಆಗ್ಲಿಲ್ವಾ? ಓಕೆ, ಡ್ರೆಸ್ ಚೇಂಜ್ ಮಾಡಿರೋದು ಕೂಡ ಇವರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅವರ ತಂದೆಯವರು ಹೇಳುವಂತಹ ಪ್ರಕಾರ ಇಲ್ಲೊಂದು ಲೈಟ್ ಇದೆ, ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಈ ಒಂದು ಅಡುಗೆ ಕೋಣೆ, ಇದು ಅಡುಗೆ ಕೋಣೆಯ ಇಲ್ಲಿ ಲೈಟ್ ಇದೆ, ಇಲ್ಲಿ ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ಅದರಲ್ಲಿ ಡ್ರೆಸ್ ಇಟ್ಟಿದ್ರು. ನಂತರದಲ್ಲಿ ಅವನು ಆ ಡ್ರೆಸ್ ಅನ್ನು ತಂದು ಮೆಲ್ಲಗೆ ತಂದು ಇಲ್ಲಿಯ ಲೈಟ್ ಆನ್ ಮಾಡಿ ಡ್ರೆಸ್ ಅನ್ನು ಹಾಕಿ ಈ ಕಡೆಗೆ ಬರ್ತಾ ಇದ್ದ. ಇದು ಅಂತ ಹೇಳಿದ್ರೆ ಅವರದ್ದು ಹಿಂದಿನ ಬಾಗಿಲು. ಸೊ ಈ ಬಾಗಿಲು ಈ ರೀತಿಯಾಗಿ ಕ್ಲೋಸ್ ಆಗಿರುತ್ತೆ. ಅವನು ಡೋರನ್ನು ಓಪನ್ ಮಾಡ್ತಾನೆ. ನಂತರ ಅವನು ಈ ಕಡೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ನಂತರ ಈ ಡೋರನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿ ನಂತರ ಧನು ಪೂಜೆಗೆ ಅಂತೇಳಿ ಹೋಗ್ತಾನೆ. ಸ್ನಾನವನ್ನೆಲ್ಲ ಮಾಡಿ ಮತ್ತೊಮ್ಮೆ ಹೋಗಿ ಧನು ಪೂಜೆಗೆ ಅಂತೇಳಿ ಹೋಗ್ತಾನೆ. ಮತ್ತೊಮ್ಮೆ ಧನು ಪೂಜೆಯಿಂದ ಬಂದ ನಂತರ ಇದೇ ಡೋರನ್ನು ಈ ರೀತಿಯಾಗಿ ಆ ಯುವಕ ಓಪನ್ ಅನ್ನು ಮಾಡಿ ಈ ರೀತಿಯಾಗಿ ಒಳಗಡೆ ಬರ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ನಮ್ಗೆ ಇಲ್ಲಿ ಮನೆಯವರು ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಈಗ ಮೂಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮನೆ ನಾಯಿ ಸಾಮಾನ್ಯವಾಗಿ ನಾವು ಹೊರಗಡೆ ಹೋದಂತ ಸಮಯದಲ್ಲಿ ನಮ್ಮ ಹಿಂದೆನೆ ಬರುತ್ತೆ, ಯಾಕೆ ನಾಯಿಗಳು ಹಿಂದೆ ಬರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಕೂಡ ಮೂಡುವಂಥದ್ದು. ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಮಾತ್ರ ಸಾಧ್ಯ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನೆಲ್ಲ ಖಂಡಿತ ಇವತ್ತು ಭಾವನಲ್ಲಿ ಕೇಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಬನ್ನಿ. ಸುಮಂತ್ನ ಮನೆಯಲ್ಲಿ ಸುಮಂತ್ ಎಲ್ಲಿ ಮಲಗಿದ್ದ, ಅವನ ತಾಯಿ ಎಲ್ಲಿ ಮಲಗಿದ್ರು, ಮತ್ತೆ ಸುಮಂತ್ನ ತಂಗಿ ಎಲ್ಲಿ ಮಲಗಿದ್ರು, ಮತ್ತು ಸುಮಂತ್ನ ಮಾವ ಸುಮಂತ್ನ ತಂದೆ ಎಲ್ಲಿ ಮಲಗಿದ್ರು, ಮತ್ತೆ ಸುಮಂತ್ನ ಅಜ್ಜ ಎಲ್ಲಿ ಮಲಗಿದ್ರು, ಯಾವ ರೀತಿಯಾಗಿ ಸುಮಂತ್ ಹೋದ ಚಿಲ್ಕ ಹಾಕಿಕೊಂಡು ಅಂತೇಳಿ ಮನೆಯವರು ಕೊಟ್ಟಂತಹ ಮಾಹಿತಿಯನ್ನು ನಿಮಗೆ ನಾನು ಹೇಳಿರುವಂಥದ್ದು. ಸೊ ಇರಬೇಕಾದ್ರೆ ಒಂದಷ್ಟು ಜನರಲ್ಲಿ ಕನ್ಫ್ಯೂಷನ್ಸ್ ಕೂಡ ಇದೆ. ಅದನ್ನು ನಾನು ಇವತ್ತು ಸುಮಂತ್ನ ಮಾವನ ಹತ್ರನೇ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ತೆ. ಒಂದಷ್ಟು ಜನರ ಕ್ವಶನ್ಸ್, ಅನುಮಾನ ಎಲ್ಲನೂ ಕೂಡ ಇದೆ ಸರ್. ಅಂತ ಹೇಳಿದ್ರೆ ಅನುಮಾನ ಬರುವಂಥದ್ದು ಸಹಜ. ಯಾಕಂತ ಹೇಳಿದ್ರೆ 10 ದಿನಗಳ ಕಾಲ ಆದ್ರೂ ಆರೋಪಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅನ್ನುವಂಥ ವಿಚಾರ ಒಂದು ಲೆಕ್ಕದಲ್ಲಿ ಪೊಲೀಸರಿಗೂ ಕೂಡ ಇದು ಸವಾಲಾಗಿದೆ. ಫೈಂಡ್ ಔಟ್ ಮಾಡಲೇಬೇಕು ಅನ್ನುವಂಥ ವಿಚಾರದಲ್ಲಿ. ಮತ್ತೊಂದು ರೀತಿಯಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡುವಂಥದ್ದು ಮನೆಯವರೇ ಈ ರೀತಿಯಾಗಿ ಮಾಡಿದ್ರು. ಸೊ ಹಾಗಾಗಿ ನಾವು ನಿಮ್ಮ ಮನೆಯ ತನಕನೂ ಕೂಡ ಹುಡಿಕೊಂಡು ಹೋದ್ವಿ ಸರ್. ಕೇರಳದಲ್ಲಿ ಪೆರ್ಲಾ ಅನ್ನುವಂಥ ಏನು ಮನೆ ಇದೆ, ಅಲ್ಲೂ ಕೂಡ ನೀವು ವಾಸವಾಗಿದ್ರೆ ಅಲ್ಲೂ ಕೂಡ ಹುಡ್ಕೊಂಡು ಹೋಗಿದ್ವಿ ನಾವು. ಯಾಕಂತ ಹೇಳಿದ್ರೆ ನೀವು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತೀರಿ, ಅದು ಸರಿಯಾಗಿದೆಯಾ, ಟ್ಯಾಲಿ ಆಗುತ್ತಾ ಅನ್ನುವಂತಹ ವಿಚಾರದಲ್ಲಿ ನಾವು ಹುಡ್ಕೊಂಡು ಹೋಗಿದ್ವಿ. ಸೊ ನೀವು ಕೊಟ್ಟಂಥ ಹೇಳಿಕೆಯಲ್ಲಿ ಯಾವುದೇ ಕೂಡ ಸುಳ್ಳು ನಮಗೆ ಕಾಣಲಿಲ್ಲ. ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಕಿಡ್ನಿ ಸ್ವಲ್ಪ ಫೇಲ್ಯೂರ್ ಆಗಿದೆ, ಮತ್ತು ತಮ್ಮನಿಗೆ ಸ್ವಲ್ಪ ಬುದ್ಧಿಮಾಂತ್ಯ ಇದೆ ಅನ್ನುವಂಥ ವಿಚಾರ. ಕಿಡ್ನಿ ಫೈಲರ್ ಅಂತ ಅಲ್ಲ, ಕಿಡ್ನಿ ಒಂದೇ ಇರುವುದು ಅವರಿಗೆ. ಒಂದು ತಮ್ಮನಿಗೆ ಕೊಟ್ಟಿದೆ. ಅದು ಸಹ ಪ್ರಯೋಜನಕ್ಕೆ ಬರಲಿಲ್ಲ, ಕೊನೆಗೆ ಅವನು ಸಹ ಹೋದ ತೀರಿ. ತುಂಬ ಇದ್ದೀರಿ ಅಂತೇಳಿ ಕೂಡ ನಮಗೆ ಮನೆಗೆ ಹೋದಾಗ ಗೊತ್ತಾಯಿತು. ಅಂದರೆ ನಿಮ್ಮ ಅಮ್ಮನ ಪರಿಸ್ಥಿತಿ ಹೇಗಿದೆ, ನೀವು ಹೇಳಿದ್ರಿ ಇಲ್ಲಿ 15 ದಿವಸದಿಂದ ಇದ್ದೆ ನಾನು ಅಂತೇಳಿ. ಸೊ ಹಾಗಾಗಿ ನಮಗೂ ಕೂಡ ಆ ಕಡೆಗೆ ಹೋಗುವಂಥ ಸಮಯದಲ್ಲಿ ನೆನಪಾಯಿತು ನಿಮ್ಮ ಅಮ್ಮನ ಪರಿಸ್ಥಿತಿ ಯಾವ ರೀತಿಯಾಗಿ ನೋಡಬೇಕು ಅಂಥೇಳಿ ಹೋದ್ವಿ. ಸೊ ನಮಗೂ ಕೂಡ ತುಂಬಾ ಬೇಸರ ಆಯಿತು. ಅವರಿಗೆ ಧೈರ್ಯ ತುಂಬಿಸಿ ನಾವು ಬಂದ್ವಿ. ನೀವು ಅಮ್ಮ ಇಲ್ಲಿಗೆ ಬಂದಿದ್ರ ಸರ್? ನಿಮ್ಮ ಇಲ್ಲಿಗೆ ಬಂದಿದ್ರ? ಅವರು ಸಾವಿಗೆ ಏನಕ್ಕಾದರೂ ಬಂದಿದ್ರ? ಹೌದು, ಮೊನ್ನೆ ಅವರು ತೀರಿ ಹೋದಾಗ ಬಂದಿದ್ರು. ಸುಮಂತ್ ತೀರಿ ಹೋದಾಗ ಬಂದಿದ್ರು, ಲಾಕ್ ಹಾಕಿ ಬಂದಿದ್ರ? ಹೌದು, ಲಾಕ್ ಮಾಡಿ ಬಂದಿದ್ರು. ಮತ್ತೆ ಯಾರಿಲ್ಲ ಅಲ್ಲೇ, ಲಾಕ್ ಮಾಡಲೇ ಬರಬೇಕು. ನೀವು ಬಂದವರು ವಾಪಸ್ ಹೋಗೇ ಇಲ್ವಾ ಅಲ್ಲಿಗೆ? ಇಲ್ಲ, ನಾನು ಹೋಗ್ಲಿಲ್ಲ, ಬಂದ ಮೇಲೆ ಹೋಗ್ಲಿಲ್ಲ. ಅಂದ್ರೆ ಪರ್ಮಿಷನ್ ತಗೊಂಡೇ ಹೋಗ್ಬೇಕಲ್ಲ ನಾನು ಪೊಲೀಸರಿಂದ. ಹೌದು, ಸಡನ್ ಆಗಿ ಹೋಗುವಂತ ಇಲ್ಲ, ಅದು ಪೊಲೀಸರು ಹೇಳಿದ್ದಾರೆ ಸಡನ್ ಆಗಿ ಹೋಗಬಾರ್ದು, ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಂತಿದ್ದೇನೆ ನಾನು. ನೀವು ಮೊದಲನೇ ದಿನ ಏನು ಬಂದಿದ್ರಿ? ಮೊದಲನೇ ದಿನ ಅಂದ್ರೆ 11ನೇ ತಾರೀಕಿಗೆ ಬಂದದ್ದು. 11ನೇ ತಾರೀಕಿಗೆ ಬಂದಿದ್ದು? ಹೌದು. 14ನೇ ತಾರೀಕಿಗೆ ಈ ಇನ್ಸಿಡೆಂಟ್ ಆಗಿದ್ದು. ಓಕೆ. ನಂತರದಲ್ಲಿ ನೀವು ಮನೆಗೆ ಹೋಗ್ಲೇ ಇಲ್ಲ? ಹೋಗ್ಲೇ ಇಲ್ಲ. ಅಮ್ಮನನ್ನು ಯಾರು ಬಿಟ್ರು ಇಲ್ಲಿಗೆ? ಅಮ್ಮನನ್ನು ಎಲ್ಲಿಗೆ ಬಿಟ್ಟು? ಮನೆಗೆ. ಅಮ್ಮನನ್ನು ಮನೆಗೆ ಬಿಟ್ಟದ್ದು ಅವರ ನನ್ನ ಚಿಕ್ಕಪ್ಪನ ಮಗ ಇದ್ದಾನೆ, ಅವರು ರಿಕ್ಷಾದಲ್ಲಿ ಬಂದಿದ್ರು ಇಲ್ಲಿಗೆ. ಅವರ ತಾಯಿ ಮತ್ತೆ ಮಗ ಬಂದದ್ದು. ಹಾಗೆ ಹೋಗೋ ಅದರಲ್ಲಿ ಸಹ ಅವರು ಹೋದ್ರು, ರಿಕ್ಷಾದಲ್ಲಿ ಹೋದ್ರು. ಓಕೆ. ಈಗ ಬೇರೊಂದು ಮನೆಯಲ್ಲಿದ್ದಾರೆ, ಅಲ್ಲಿಗೂ ನೀವು ಹೋಗಿಲ್ವಾ?
ಅಲ್ಲಿಗೆ ನಾನು ಅಗತ್ಯ ಇಲ್ಲದೆ ಹೋಗುದಿಲ್ಲ ಅಂದ್ರೆ ಅಮ್ಮನನ್ನು ನೋಡ್ಬೇಕು ಅಂತ ಹೇಳಿ. ಅಲ್ಲ, ಅಲ್ಲಿ ಇದ್ದಾರೆ ಅಂತ ಸಹ ನನಗೆ ಗೊತ್ತಿರಲಿಲ್ಲ. ಮತ್ತೆ ಯಾರು ಹೇಳಿದ್ರು ಅಲ್ಲಿದ್ದಾರೆ ಅವರು ಅಂತ. ಹಾಗೆ ಅಲ್ಲದು ನನ್ನ ಮಾವ, ಅದು ಅವರ ಅಣ್ಣ, ತಾಯಿ ಅಣ್ಣ. ಅಗತ್ಯ ಇಲ್ಲದೆ ಸಹ ಹೋಗುದಿಲ್ಲ ಸಹ. ಅವರನ್ನು ಯಾವ ಒಂದ್ಸರಿ ಹೋಗುದು, ಅವ್ರು ಸಹ ಜಾಸ್ತಿ ಅಲ್ಲಿಗೆ ಹೋಗಲ್ಲ. ನಾನು ಮನೆಯಲ್ಲಿದ್ರೆ ಜಾಸ್ತಿ ಹೋಗುದಿಲ್ಲ ಅವರು ಎಲ್ಲಿಗೂ ಸಹ. ನಾನು ಒಂದು ಧೈರ್ಯ ಇರ್ತಲ್ಲ, ನಾನಿದ್ದೇನೆ ಅಂತ ಹೇಳಿ. ಹಾಗೆ ಪಕ್ಕದಲ್ಲೇ ಮಲಗಿದ್ರು ಮಾವಾರವರು ಅಂತ ಹೇಳಿದ್ರೆ, ಆ ರೂಮಿನ ಪಕ್ಕದಲ್ಲೇ ಮಲಗಿದ್ರು. ಮಾವ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಕೂಡ ಎಲ್ಡ್ರಮ್ ಆಗಿದ್ದು ಕೂಡ ಮಾವನಿಗೆ ಗೊತ್ತಿಲ್ಲ. ಅವನು ಎದ್ದು ಹೋಗಿರುವಂಥದ್ದು ಕೂಡ ಮಾವನಿಗೆ ಗೊತ್ತಿಲ್ಲ. ಅಲ್ಲಿ ಅವನು ಬಟ್ಟೆ ಏನು ಇಟ್ಟಿದ್ದಾನೆ ಟೈಲರ್ ಮಿಷಿನ್ನ ಮೇಲೆ, ಅದನ್ನು ಹಾಕಿಕೊಂಡು ಹೋಗುವಾಗ ಕೂಡ ಮಾವನಿಗೆ ಗೊತ್ತಿಲ್ಲ ಅಂತೇಳಿ. ಎಲ್ಡ್ರಮ್ ಆಗಿದ್ದು ಗೊತ್ತೇ ಇಲ್ವಾ ಸರ್? ಎಲ್ಲರೂ ನಮಗೆ ಕೇಳಿ ಅವರು, ಅದು ಸಹ ಅವನ ತಾಯಿ ಹೇಳ್ತಾ ಇದ್ದಾನೆ, ಅಣ್ಣ ಸಹ ಹೇಳ್ತಾ ಇದ್ದಾನೆ. ಅದು ಅವನ ಕಿವಿಗೆ ಕೇಳುವಷ್ಟು ಮಾತ್ರ ಅವನ ಕಿವಿ ಹತ್ತ ಸೌಂಡ್ ಇಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಕೇಳುವಷ್ಟು ಮಾತ್ರ ಸೌಂಡು. ಬೇರೆ ಯಾರಿಗೂ ಕೇಳಿಸ್ಬಾರ್ದು, ತೊಂದರೆ ಆಗಬಾರ್ದು ಅಂತ. ಆ ಟೈಮಲ್ಲಿ ಜೋರ ಇಟ್ಟರೆ ಎಚ್ಚರ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಅವನ ಕಿವಿಗೆ ಎಷ್ಟು ಬೇಕೋ ಅಷ್ಟೇ ಎಲ್ಡ್ರಮ್ ಇಡ್ತಾ ಇದೆ ಅಂತ ಅವನ ಅಣ್ಣ ಮತ್ತು ತಂದೆ ತಾಯಿ ಹೇಳ್ತಾ ಇದ್ದಾರೆ. ನಾನು ಸಹ ನೋಡಲಿಲ್ಲ, ಕೇಳಲಿಲ್ಲ. ಅದು ನಿಮ್ಮ ರೂಮ್ ಇದು ಲೈಟ್ ಹಾಕೇ ಇಲ್ವಾ ಸರ್? ಇಲ್ಲ, ಹೊರಗೆ ಲೈಟ್ ಹಾಕುದಿಲ್ಲ ಅಂತೆ. ಮುಂಚೆನೇ ಹೇಳಿದ್ದಾನೆ ಅಂತ, ನಾನು ನಿಮ್ಗೆ ಯಾರು ತೊಂದರೆ ಕೊಡೋದಿಲ್ಲ, ನಾನು ಹೊರಗಡೆ ಆಚೆ ಲೈಟ್ ಹಾಕಿ ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಅಲ್ಲೇ ಇಟ್ಟು ನಾನು ಹೋಗ್ತೇನೆ ಅಂತ ಮುಂಚೆ ಹೋಗಿದ್ದೆ ಅಂತ. ಹಾಗೆ ನಾನು ಸಹ ನೋಡಲಿಲ್ಲ. ಮೊನ್ನೆ ಸಹ ಹಾಗೆ ಹೋದ ಅಂತ ಅವನು. ಈಗ ನಾವು ಬರುವಾಗ ನಾಯಿ ಜೋರಾಗಿ ಬೊಗಳಿತು ಸರ್. ನಮ್ಮನ್ನು ಮನೆಗೇನೆ ಬರೋಕ್ಕೆ ಬಿಡಲಿಲ್ಲ. ಆ ಟೈಮಲ್ಲಿ ಒಂದು ಚೂರು ಕೂಡ ಸದ್ದೆ ಮಾಡಲಿಲ್ವ ಸರ್ ನಾಯಿ? ಅವನು ಯಾವಾಗ ಅವನು ಹೋಗುವಾಗಲ್ಲ? ಹೌದು. ಇಲ್ಲ, ನನಗಂತೂ ಕೇಳಲಿಲ್ಲ. ಮತ್ತೆ ಮುಂಚೆ ಸಹ ಇಲ್ಲ ಅಂತ ಹೇಳ್ತಾರೆ. ಅವನು ಹೋಗ್ತಾ ಇರುವಂಥ ಸಮಯದಲ್ಲಿ ಹಿಂದ್ಗಡೆ ಇನ್ನೇನಾದರೂ ನಾಯಿ ಹೋಗ್ತಾ ಇತ್ತ? ಅದು ಸಹ ನನಗೆ ಅಷ್ಟು ಗೊತ್ತಿಲ್ಲ. ನಾನು ಮೊನ್ನೆ ಫಸ್ಟ್ ಅಲ್ಲ ನೋಡಿದ, ಅವನು ಹೋದದ್ದು ಕೇಳಿದ್ದು ಸಹ. ಟೇಬಲ್ ಮೇಲೆ ಏನೆಲ್ಲ ಇತ್ತು? ಟೈಲರಿಂಗ್ ಟೇಬಲ್ ಮೇಲೆ ಅವನ ತಾಯಿ ಬಟ್ಟೆ ಇಟ್ಟದಂತೆ, ಬೇರೆ ಎಂಥದ್ದು ನನಗೆ ಇಟ್ಟಿದ್ದಾರೆ. ನಾನು ಸಹ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲಿ ಏನು ಇಡ್ತಾರೆ ಅಂತ ಹೇಳಿ. ತಾಯಿ ಹೇಳಿದ್ದು ಬಟ್ ನಾನು ಅಲ್ಲಿ ಇಟ್ಟಿದೆ ಅಂತ. ಟಾರ್ಚ್ ಎಲ್ಲಿಟ್ಟಿದೆ ಅಂತ ಅದು ಸಹ ಗೊತ್ತಿಲ್ಲ ನನಗೆ. ನಾನು ನೋಡ್ಲಿಕ್ಕೆ ಹೋಗುದಿಲ್ಲ ಅವರದಲ್ಲಿ. ನಾನು ಇಲ್ಲಿ ಏನು ಬರ್ತೀನಿ, ಕೆಲಸಕ್ಕೆ ಬರ್ತೀನ, ಅವ್ರದ್ದು ಮಾತಾಡ್ತೀನಿ, ಟಿವಿ ನೋಡಿ, ಈ ಥರ ಟಿವಿ ಹಾಕಿದ್ರೆ ಟಿವಿ ನೋಡ್ತೇನೆ ನಾನು, ಮತ್ತೆ ಊಟ ಮಾಡ್ತೀನಿ, ಮಾಡ್ತೀನಿ ಅಷ್ಟೇ. ಮತ್ತೆ ಹೆಚ್ಚಿನ ಇದು ವಿಚಾರಕ್ಕೆ ನಾವು ಹೋಗುದಿಲ್ಲ. ಮಕ್ಕಳಲ್ಲ. ರಾತ್ರಿ ನಿಮಗೆ ಗೊತ್ತಿತ್ತ ಸರ್ ಇವನು 4-5 ಗಂಟೆಗೆ ಎದ್ದು ಹೋಗ್ತಾನೆ ನಾಳೆ ದನ ಪೂಜೆಗೆ ಅಂತ ಹೇಳಿ ಮಾತಾಡ್ತಾ ಇದ್ರ? ಇಲ್ಲಿ ಅಷ್ಟೇ ಹೇಳ್ತಾ ಇದೆ ಅಷ್ಟೇ. ಎಷ್ಟು ಗಂಟೆಗೆ ಅಂತ ಹೋಗ್ತೇನೆ ಅಂತ ನನಗೆ ಸಹ ಗೊತ್ತಿರಲಿಲ್ಲ. ಏನು ಹೇಳ್ತಾ ಇದ್ರು? ನಾನು ಹೋಗ್ಬೇಕು, ದನ ಪೂಜೆಗೆ ಹೋಗ್ತೇನೆ ಲಾಸ್ಟ್ ಅಲ್ವಾ ಅಂತ ಅವರವರೇ ಮಾತಾಡ್ತಾ ಇದ್ದು. ಅದು ನಿಮ್ಗೆ ಗೊತ್ತಿತ್ತಾ? ಕೇಳಿಸ್ಕೊಂಡದ್ದು ಅಷ್ಟೇ. ಅಷ್ಟೇ. ದನ ಪೂಜೆಗೆ ಹೋಗ್ತಾ ಅವರ ತಂದೆಯವರು ನಿಮ್ಮ ಜೊತೆಗೆ ಯಾಕೆ ಮಲಗ್ತಿದ್ರು? ನಿಮ್ಗೇನಾದರೂ ಹೆದರಿಕೆ ಆಗ್ತಾ ಇತ್ತಾ? ಹೆದರಿಕೆ ನಾನು ಮುಂಚೆ ಸಹ ಹಾಗೆ, ನಾನು ಅಲ್ಲಿ ಮಲಗು, ಇಲ್ಲಿ ಮಲಗುವ ಅಂತ ಅವರು ಸಹ ಹೇಳ್ತಾ ಇದ್ರು. ಆಯ್ತು, ಇಲ್ಲೇ ಮಲಗುವ ಅಂತ ಹೇಳಿ ಅವ್ರು ಸಹ ಒಟ್ಟಿಗೆ ಮಲಗುದು. ನಾವು ಬಂದರೆ ಮುಂಚೆ ಸಹ ಹಾಗೆ, ಮೊನ್ನೆ ಅಂತಲ್ಲ, ಮುಂಚೆ ಸಹ ಹಾಗೆ. ಅವ್ರು ಏನು ಹೇಳ್ತಿದ್ರು ತಂದೆಯವರು? ನಿಮ್ಮ ಜೊತೆ ಮಲಗಬೇಕಾದ್ರೆ ನಿಂಗೆ ಹೆದರಿಕೆ ಆಗುತ್ತೆ, ಅದಕ್ಕೆ ಜೊತೆ ನಾನು ನಿಮ್ಮ ಜೊತೆ ಮಲಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು? ಇಲ್ಲ 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 ಇಲ್ಲ, ಏನು ಕೇಳಿ. ನೀವೇ ಹೇಳ್ತಾ ಇದ್ರೆ, ಫೋರ್ಸ್ ಮಾಡ್ತಾ ಇದ್ರೆ? ಇಲ್ಲ 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 ಇಲ್ಲ, ಮಲಗಿ ಅಂತ ಹೇಳಿ ಇಲ್ಲ. ಅಂದರೆ ಅವರೇ ನಾವು ಒಟ್ಟಿಗೆ ಒಂದು ಪ್ರಿನ್ಸಿಪಲ್ ಹಾಗೆ ಮಲಗು, ಇಲ್ಲಿ ಮಲಗುವ, ಒಳ್ಳೆ ಗಾಳಿ ಬರ್ತದೆ ಅಂತ ಹೇಳಿ ಅಲ್ಲಿ ಮಲಗೋದು. ಅವನಲ್ಲಿ ಲಾಕ್ ಓಪನ್ ಮಾಡುವಾಗಲೂ ಸಹ ಗೊತ್ತಾಗ್ಲಿಲ್ಲ ಸರ್ ನಿಮಗೆ? ಇಲ್ಲ, ಗೊತ್ತಾಗಿಲ್ಲ, ಕೇಳಲಿಲ್ಲ. ಲಾಕ್ ಹೊರಗಡೆಯಿಂದ ಓಪನ್ ಮಾಡೋದು, ಒಳಗಡೆಯಿಂದ ಓಪನ್ ಮಾಡೋದು, ತುಂಬ ಕೂಲಾಗಿ ಹೋಗಿದ್ದಾನೆ ಹಾಗಾದ್ರೆ. ಹೌದು 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 ಅಂತ ಅನಿಸ್ತಾ ಇದೆ, ನನಗೆ ಕೇಳಿಸಲಿಲ್ಲ. ಅದು ಮುಂಚೆನೆ ಹೇಳಿದೆ ಅಂತ ನಾವು ತಂದೆ ತಾಯಿ ಹತ್ರ, ತೊಂದರೆ ಕೊಡೋದಿಲ್ಲ ನಿಮಗೆ ನಾನು ಅಂತ. ಹಾಗೆ ಸುಮಂತ್ ಸೈಕಲ್ ಯಾವಾಗ ಲಾಸ್ಟ್ ಬಿಟ್ಟದ್ದು ಸರ್ ಅಂತ ಹೇಳಿದ್ರೆ? ಆ ದಿನನೇ ಸೈಕಲ್ ಎಷ್ಟು ಗಂಟೆಗೆ ಅಲ್ಲಿ ಇಟ್ಟು ಮನೆಗೆ ಬಂದಿದ್ದಾನೆ? ಅವನು 5:30ಗೆನ ಬಂದಿದ್ದಾನೆ ಸೈಕಲ್ ಇಟ್ಟು ಅಂತ. ಮತ್ತೆ ನಾವು ಗೊಬ್ಬರ ತೆಗೆದಿದ್ದು, ನಾವು ಟೈಮ್ ಸಹ ನೋಡಲಿಲ್ಲ. ಅಂದಾಜು ಇರ್ಬೋದು ಅಷ್ಟೇ. 5:30ಗೆ ಎಲ್ಲಿಗೆ ಹೋದವ? ಸ್ಕೂಲಿಗೆ ಹೋದವನ? ಸ್ಕೂಲಿಗೆ ಹೋದವನು ಅಂತ ಅನಿಸ್ತದೆ, ನೆನಪಿಲ್ಲ. ಸ್ಕೂಲಿಗೆ ಹೋದ. ಹೌದು, ಸ್ಕೂಲಿಗೆ ಹೋದವ. 5:30ಗೆ ಬಂದು ಅಲ್ಲಿ ಬಂದು ಇಟ್ಟಿದ್ದಾನೆ ಸೈಕಲ್. ಹೌದೌದು. ಓಕೆ, ಕೀ ಎಲ್ಲಿ ಇಟ್ಟಿದ್ದಾಗ? ಅದು ಸಹ ನಾನು ನೋಡಲಿಲ್ಲ. ಕೀಯಲ್ಲಿ ಇಟ್ಟಿದ್ದ, ಅದು ಅವನ ಕೈಯಲ್ಲಿ ಇಟ್ಟಿದ್ದ, ಅವನಿಗೆ ಗೊತ್ತು. ನಾನು ಅದ್ರಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋಗುದಿಲ್ಲಲ್ಲ. ಕೀ ಇಲ್ಲಿದ್ದನ್ನು ನೋಡಿದ್ದು ಯಾರು? ಇಲ್ಲೇ ಇದೆ ಕೀ ಅಂತೇಳಿ? ತಾಯಿ ನೋಡಿದ್ದು. ತಾಯಿ ನೋಡಿದ್ದು. ಎಲ್ಲಿತ್ತು ಅದು ಕೀ? ಅದನ್ನು ಹಿಂದೆ ಅಲ್ಲಿ ಇರ್ತದೆ, ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇದೆ ಅಲ್ಲ, ಅಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ರು ಕೀಯನ್ನು. ಹೌದು, ಅಲ್ಲೇ ಇತ್ತು ಒಂದು ಕೀ. ಅಲ್ಲೇ ಇತ್ತು ಅಂತ ತಾಯಿ ಹುಡುಕಿ ಕೊಟ್ಟದ್ದು. ಆ ಕೀ ಕೂಡ ಇಲ್ಲೇ ಇದೆ ಅಂತ ಹೇಳಿ ಹೇಳಿದ್ರ ತಾಯಿ? ಹೌದು. ನೀವು ನೋಡಿಲ್ಲ ಆ ಕೀ? ನಾನು ನೋಡಲಿ. ಡ್ರೆಸ್ ರೆಡಿ ಮಾಡಿ ಇಟ್ಟದ್ದು ಕೂಡ ಅವನ ತಾಯಿ? ಹೌದು ಹೌದು. ಓಕೆ, ಅದು ಕೂಡ ನಿಮಗೆ ಗೊತ್ತಿಲ್ಲ? ಇಲ್ಲ, ನಾನು ನೋಡಲಿಲ್ಲ. ಟಾರ್ಚ್ ಕೂಡ ಇಟ್ಟದ್ದು ತಾಯಿಯೇ? ಟಾರ್ಚ್ ಇಟ್ಟದ್ದು ತಾಯಿ ಅಂತ. ಅವನು ಏನೋ ಅದಕ್ಕೆ ಫಿಟ್ ಮಾಡ್ಲಿಕ್ಕೆ ಏನೋ ತಗೊಂಡು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ತಾಯಿ.
ಟಾರ್ಚಿಗೆ ಸೈಕಲ್ಗೆ ಫಿಟ್ ಮಾಡಿ ಅದರಲ್ಲೇ ಅವನು ಅದನ್ನ ಫಿಟ್ ಮಾಡಿ ಮತ್ತೆ ಬರುವಾಗ ಅದನ್ನೇ ತರುವುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ ಹೋಗು ಅದನ್ನ ಇಟ್ಕೊಂಡು ಹೋಗುದು ಅಂತ ತಾಯಿ ಹೇಳ್ತಾ ಇದ್ದಾರೆ. ಅಲ್ಲ ಟಾರ್ಚ್ ಅವನಿಗೆ ಟಾರ್ಚ್ ಅಂದ್ರೆ ಅದೇ ಸಣ್ಣ ಒಂದು ಎಲ್ ಲೈಟ್ ತರ ಇರ್ತದೆ. ಗೊತ್ತಾಯ್ತು. ಅದು ಒಂದು ಸಾಧಾರಣ ಕಾಣ್ತಾ ಇತ್ತಲ್ಲ ಸರ್ ದೂರಕ್ಕೆ? ಅದನ್ನ ಬೆಳಕು ಸಹ ನಾನು ನೋಡ್ಲಿಲ್ಲ ನಾನು ಅದಕ್ಕೆ ಹೌದು. ಎಲ್ರಮ್ ಯಾರ ಮೊಬೈಲಲ್ಲಿ ಇಟ್ಟಿದ್ದ ಸರ್ ಅವನು? ಅದು ಅವನ ಮೊಬೈಲ್, ಒಂದು ಸಣ್ಣ ಮೊಬೈಲ್ ಇತ್ತದು. ಅವನ ಹತ್ರ ಮೊಬೈಲ್ ಇದೆಯಾ? ಮೊಬೈಲ್ ಅಂದ್ರೆ ಸಣ್ಣ ಇತ್ತು ಅಂತೆ ಒಂದು, ಅದು ಸಿಮ್ ಏನು ಇರಲಿಲ್ಲ ಅಂತೆ. ಅದನ್ನು ಪೊಲೀಸರು ತಗೊಂಡೋಗಿದ್ದಾರೆ. ಬರೀ ಇದಕ್ಕೆ ಮಾತ್ರ ಇಟ್ಟದ್ದ? ಎಲ್ರಮ್ಗೆ ಮಾತ್ರ ಇಟ್ಟಿರುವಂಥದ್ದು ಅವನು ಅದನ್ನು? ಹೌದು. ಮತ್ತೆ ಸ್ಕೂಲಿಂದ ಏನೋ ಅವರು ಮೆಸೇಜ್ ಇದು ಕಳಿಸೋದ್ರಿಂದ ನೋಡ್ತಾ ಇದ್ದಂತ ಹೇಳ್ತಾರೆ. ಯಾವುದು ವೈಫೈ ಅದು ಯೂಸ್ ಮಾಡಿ ಅದನ್ನು ಹೇಳ್ತಾ ಇದ್ದಾರೆ. ಮೆಸೇಜ್ ಕಳಿಸ್ತಾ ವಾಟ್ಸಪ್ಪಲ್ಲಿ? ಹೌದು ವಾಟ್ಸಪ್, ಅದು ಹೌದು ವೈಫೈ ಅಂತ ಇಟ್ಟಿದ್ದಲ್ಲ. ಹೀಗೆ ಆಂಡ್ರಾಯ್ಡ್ ಸೆಟ್ಟ ಕೀಪ್ಯಾಡ್ ಸೆಟ್ಟ? ಆಂಡ್ರಾಯ್ಡ್ ಅಂದ್ರೆ ಈ ತರ ಡಿಸ್ಪ್ಲೇ ಸಣ್ಣದು ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಾ ಇದ್ನ ಅದರಲ್ಲಿ ಆ ಮೊಬೈಲ್? ಹೌದಂತೆ ಹೇಳ್ತಾ ಇದ್ದಾರೆ ತಾಯಿ. ಸ್ಕೂಲಿನ ಬಗ್ಗೆ ಏನಾದರೂ ಬರ್ತಾ ಇದ್ರೆ. ಸಿಮ್ ಇಲ್ಲ? ಸಿಮ್ ಇಲ್ಲ. ಯಾರ್ದು ನಂಬರ್ ಹಾಕಿ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದ? ಅದು ಯಾವ್ದು ಸಹ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನಿಮ್ಮ ಮೊಬೈಲ್ ಕೊಂಡೋಗಿದ್ದಾರೆ ಪೊಲೀಸರು? ಸೀಸ್ ಮಾಡಿದಾರಾ? ಇಲ್ಲ, ನನ್ನ ಮೊಬೈಲ್ ತಗೊಂಡೋಗಿ. ಯಾರ್ದೆಲ್ಲ ಕೊಂಡೋಗಿದ್ದಾರೆ? ಅದು ಒಂದು ಮಾತ್ರ ತಗೊಂಡೋದು, ಬೇರೆ ಯಾರ್ದು ತಗೊಂಡೋಗಿ. ಮತ್ತೆ ನಂಬರ್ ತಗೊಂಡೋಗಿದ್ದಾರೆ ಎಲ್ಲರದ್ದು. ಸುದರ್ಶನ್ ಇದ್ದು ಮೊಬೈಲ್ ಅವನು ಸಹ ತಗೊಂಡೋಗಿದ್ದಾರೆ. ಅವನು ಕೂಡ ಸೀಸ್ 2 ದಿನ ಬಿಟ್ಟು ಅವನು ಸಹ ತಗೊಂಡೋಗಿದ್ದಾರೆ. ನಿಮ್ದು ತಂದಿದ್ದು ಏನು ಸೀಸ್ ಮಾಡಿ? ಬೇರೆ ಯಾರ್ದು ತಗೊಂಡೋಗಿಲ್ಲ, ನಂಬರ್ ತಗೊಂಡೋಗಿದ್ದಾರೆ ಎಲ್ಲ ನಮ್ಮದು. ಎಲ್ಲರದ್ದು ಕೂಡ ಎಲ್ಲರೂ ತಗೊಂಡೋಗಿದ್ದಾರೆ. ನಿಮ್ಮನ್ನು ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ? ನಮ್ಮನ್ನು ಎಲ್ಲರನ್ನು ಕರೆದಿದ್ದಾರೆ. ನಿಮ್ಮ ಹತ್ರ ಏನೆಲ್ಲ ಕೇಳಿದ್ರು? ಅದನ್ನ ನೀವು ಏನು ಕೇಳಿದ್ರಿ ಅದನ್ನೇ ಕೇಳಿದೆ ಅಷ್ಟೇ. ಬೇರೆ ಎಲ್ರಮ್ 2 ಸಲ ಅದು ಎಷ್ಟು ನಮಗೆ ಗೊತ್ತು ಕೇಳಲಿಲ್ಲ ಅಲ್ಲ, ಎಷ್ಟು ಸಲ ಆಗ್ತದೆ ಅಂತ. ಹೌದು. ಅವನು ಕಡೆಯ ದಿನ ಹೋಗುವಾಗ ಮಾತ್ರ ನೀವು ಇಲ್ಲಿ ಇದ್ದಿರುವಂಥದ್ದು ಅಥವಾ ಮುಂಚಿನ ದಿನ ಹೋಗುವಾಗ ನಿಮ್ಗೆ ಗೊತ್ತಿತ್ತ? ಅವನು ಮುಂಚೆ 2 ಬಾರಿ ಧನು ಪೂಜೆಗೆ ಹೋಗಿದ್ದ? ಇಲ್ಲ ಬರಲಿಲ್ಲ, ಅದು ಇರಲಿಲ್ಲ. ಓಕೆ. ಮತ್ತೆ ಅದಕ್ಕಿಂತ 2 ದಿನ ಮುಂಚೆ ಅವರು ಎಲ್ಲ ಫ್ಯಾಮಿಲಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿಗೆ ಅಲ್ಲಿಗೆ. ಇಲ್ಲಿ ಟೋಟಲ್ ಎಷ್ಟು ನಾಯಿದೆ? ಇಲ್ಲಿ 2 ಇರೋದು. 2 ಇರೋದು? ಇಲ್ಲಿ 2. ಅದನ್ನು ರಾತ್ರಿ ಕಟ್ಟಾಕ್ತಾರ? ಇಲ್ಲ, ಬಿಡ್ತಾರೆ. ಕಟ್ ಹಾಕೋದಿಲ್ಲ? ನನಗೆ ಗೊತ್ತಿರಲ್ಲ, ಬಿಡ್ತಾರೆ ಅಂತ ಹೇಳಿದೆ. ಅಂದರೆ ಬೊಗಳು ಅಂತ ಸೌಂಡ್ ಏನಾದರೂ ಕೇಳಿತ್ತ ಸರ್? ನೀವು ಮೊನ್ನೆ 11 ತಾರೀಕಿಗೆ ಬಂದಿರ್ತಾರೆ, ಇವತ್ತಿನವರೆಗೆ ಯಾವತ್ತಾದರೂ ಬೊಗಳುವಂತಹ ಸೌಂಡ್ ಏನಾದರೂ ಕೇಳಿದ್ಯಾ ನಾಯಿದ್ದು? ಬೊಗಳೊಂದು ರಾತ್ರಿ ಇವಾಗೊಂದು ಪೊಲೀಸರು ಇಲ್ಲಿ ಬರ್ತಾ ಇರ್ತಾರಲ್ಲ, ಬೊಗಳ್ತಾ ಇರ್ತದೆ. ಯಾರಾದರೂ ಕಾಲ್ ಮಾಡಿದ್ದು, ಅವನಿಗೆ ಮಾತಾಡಿದ್ದು ಏನಾದರೂ ನೆನಪಿದೆಯಾ ನಿಮಗೆ? ಯಾರಾದರೂ ಕಾಲ್ ಮಾಡಿದರೆ ಯಾವುದಕ್ಕೆ ಮಾಡ್ತಾಯಿದ್ರು ಸುಮಂತಿಗೆ ಕಾಲ್ ಮಾಡಿ? ಯಾರಾದರೂ ಅವನ ಫ್ರೆಂಡ್ಸು ಅಥವಾ ಬೇರೆ ಯಾರಾದರೂ ಕಾಲ್ ಮಾಡಿ ಮಾತಾಡೋದಾದರೆ ಯಾವುದಕ್ಕೆ ಕಾಲ್ ಮಾಡಿ ಮಾತಾಡ್ತಾಯಿದ್ರು? ಅದು ಯಾವನ ತಂದೆ ಇದಕ್ಕೆ ತಂದೆ ನಂಬರ್ ಕೊಟ್ಟಿದ್ದಾನೆ ಅಂತೇನು. ನಾನು ಸರಿ ಕೇಳಿಸಿ ಮೊನ್ನೆ ಅವತ್ತು ಅದು ಬಂದು ಕೇಳಿಸುವಂತ ಅಷ್ಟೇ. ಫ್ರೆಂಡ್ ಏನೋ ಮಾಡ್ತಾನಂತೆ. ಅಮ್ಮನಲ್ಲಿ ಮೊಬೈಲ್ ಇಲ್ವಾ? ಅಮ್ಮನಲ್ಲಿ ಇಲ್ಲ. ತಾಯಿಯಲ್ಲಿ ಮೊಬೈಲ್? ತಾಯಿಯಲ್ಲಿ ಇಲ್ಲ. ಒಂದು ತಂದೆಯಲ್ಲಿ, ಮತ್ತು ಅವನ ಅಜ್ಜನಲ್ಲಿ, ಮತ್ತು ಇದು ಅಣ್ಣನಲ್ಲಿ, ಮತ್ತು ಇವನದೊಂದು ಇದೆ ಅಲ್ಲ ಅದೊಂದು ಅಷ್ಟೇ. ತಂದೆ ತಾಯಿಯಲ್ಲಿ ಮೊಬೈಲ್ ಇಲ್ವಾ? ಅಲ್ಲಿ ಮೊಬೈಲ್ ಇಲ್ಲ, ಅದು ಒಂದೇ ಇರೋದು. ಅದು ಮುಂಚೆಯಿಂದಲೂ ಆಗಿ ಯೂಸ್ ಗೊತ್ತಿಲ್ಲ ನನಗೆ. ಓಕೆ. ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಅಲ್ಲಿ ಮನೆಯಲ್ಲಿ ಇರಬೇಕಾದ್ರೆ ನಿಮ್ಮ ಮನೆ ಮೇಲ್ಗಡೆ ಇರೋದಲ್ಲ ಅವ್ರ ಮನೆ? ಹೌದು. ಆಗ ಯೂಸ್ ಮಾಡ್ತಾ ಇದ್ರ? ಅಲ್ಲಿ ನೀವು ಪೆರ್ಲದಲ್ಲಿ ಆ ಟೈಮಲ್ಲಿ ಮೊಬೈಲ್ ಇಲ್ಲಲ್ಲ ಸರ್, ನನಗೆ ಸಹ ಇರಲಿಲ್ಲ ಸರ್ ಮೊಬೈಲು. ಮದುವೆಗೆ ಎಷ್ಟು ವರ್ಷ ಆಯ್ತು ಅವರಿಗೆ? ಮದುವೆಗೆ ಸುಮಾರು 18 ವರ್ಷ ಆಗಿರ್ಬೇಕು ನನಗೆ ಅಂದಾಜು, ನೆನಪಿಲ್ಲ, ಅಷ್ಟು ಆಗಿರ್ಬೋದು. ನೀವೆಲ್ಲ ಸ್ನಾನ ಮಾಡೋದು ಇಲ್ಲಿ ಬಿಸಿ ನೀರ ತಣ್ಣಗೆ ನೀರ? ಇಲ್ಲಿಯಾ? ಇಲ್ಲಿ ತಣ್ಣಗೆ. ನನಗಂತೂ ಜಾಸ್ತಿ ಬಿಸಿ ಬೇಡ, ತಣ್ಣಗೆ. ಮತ್ತೆ ಎಲ್ಲ ಬಿಸಿ ಮಾಡಿ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಬಿಸಿ ಮಾಡಿ, ಬೆಳಿಗ್ಗೆ ರಾತ್ರಿ ಬಿಸಿ ಮಾಡಿ ಇರ್ತದೆ ಅಂತೆ. ರಾತ್ರಿದ್ದೇ ಬಿಸಿ ಮಾಡಿದಿರುತ್ತಾ? ಇರ್ತದೆ, ಬಿಸಿ ಇರುತ್ತದೆ ಅಷ್ಟು. ಯಾಕಂತೇಳಿದ್ರೆ ಅವನ ಚಡ್ಡಿಯನ್ನು ಅವನು ಆ ಮಂಡೆ ಏನಿದೆ ಅದರ ಮೇಲೆ ಹಾಕಿದ್ದ ಅಂತೇಳಿ ಕೇಳ್ಪಟ್ಟೆ. ಸೊ ಬಿಸಿ ಇಲ್ಲದ್ರೆ ಅದರ ಮೇಲೆ ಹಾಕೋಕೆ ಆಗೋದಿಲ್ಲ. ಹೌದೌದು. ಅದಕ್ಕೋಸ್ಕರ ಅದು ಬೆಳಿಗ್ಗೆ ಎದ್ದು ಯಾರಾದ್ರೂ ಅವನಿಗೆ ಬಿಸಿ ಮಾಡಿ ಕೊಡ್ತಾ ಇದ್ರ? ಬೆಳಿಗ್ಗೆ ಎದ್ದು ಬಿಸಿ ಮಾಡೋದು ಯಾರು? ತಾಯಿ ಹೇಳ್ಬೇಕಷ್ಟೇ, ಗೊತ್ತೇ ಯಾರು ಇರ್ತಾರೆ, ಬೇರೆ ಯಾರು ಹೇಳೋದಿಲ್ಲ. ಹಾಗಾದ್ರೆ ನಿಮಗೆ ಅವನು ಧನು ಪೂಜೆಗೆ ಹೋಗಿದ್ದೇನೆ ಅಂತೇಳಿಯೇ ಗೊತ್ತು? ಯಾವಾಗ? ಬೆಳಿಗ್ಗೆ. ಅದೇ ತಾಯಿ ಫೋನ್ ಬಂದಾಗಲೇ ಗೊತ್ತು. ಮತ್ತೆ ಮುಂಚೆನೇ ಹೇಳಿದ್ನಲ್ಲ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಅಷ್ಟೇ. ಇವನು ಎಷ್ಟು ಗಂಟೆಗೆ ಸ್ಕೂಲಿಗೆ ಹೋಗೋದು? ಅವನ ಸುಬ್ರಹ್ಮಣ್ಯ ಅಲ್ಲ, ಸುದರ್ಶನ್ ಅಣ್ಣ. ಅವನು ನನಗೆ ಗೊತ್ತಿರುವ 6:15ಗೆ ಎದ್ದು ಹೋಗ್ತಾನೆ. ಅವನು 6:15ಗೆ ಎದ್ದು ಹೋಗ್ತಾನೆ. ಆಗ್ಲೂ ಕೂಡ ನಿಮ್ಗೆ ಎಚ್ಚರಿಕೆ ಆಗ್ಲಿಲ್ವಾ ಸರ್? ಯಾವಾಗ? ಅವನು ಸುದರ್ಶನ್ ಎದ್ದ ಸಮಯದಲ್ಲಿ? ಮೊನ್ನೆಯ? ಹೌದು, ಮೊನ್ನೆ. ಅದಕ್ಕಿಂತ ಮುಂಚೆ ತಾಯಿಗೆ ಫೋನ್ ಬಂತಲ್ಲ, ಎಲ್ಲ ಒಟ್ಟಿಗೆ ಆಗಿದೆ ಅದು. ಇವನು ಹೋಗೋ ಟೈಮ್ ಅದು ಅವನಿಗೆ ಫೋನ್ ಬಂದದ್ದು. ಸುಮಂತು ಸುದರ್ಶನ್ ಎದ್ದಿರುವಂಥದ್ದು ಮೊದಲ, ತಾಯಿಗೆ ಫೋನ್ ಬಂದಿರುವಂಥದ್ದು ಮೊದಲ?
ಫಸ್ಟಿಗೆ ಸುದರ್ಶನ್ ಹೇಳ್ತಾನೆ ಅಂತ. ಸುದರ್ಶನ್ ಹೌದು, ಅವನು ಫಸ್ಟ್ ಹೇಳ್ತಾನೆ. ಹೌದು, ಬೇಗ ಹೋಗ್ಲಿಕ್ಕೆ ಉಂಟಲ್ಲ, ಬೇಗಲಿಗೆ 6:30. ನನಗೆ ಗೊತ್ತಿರಬೇಕಲ್ಲ, ನಾನು ನೋಡಿಲ್ಲ. ಎಷ್ಟು 6:30 ಗಂಟೆಗೆ ಹೋಗೋದು 6:30ಗೆ. ಇಲ್ಲಿಂದ ಸ್ಕೂಟಿ ತಗೊಂಡೋಗಿ ಅವನು ಅಲ್ಲಿ ಗುರುವಾಣಕೆರೆ ಇಟ್ಟು ಓಕೆ. ಮತ್ತೆ ಅಲ್ಲಿಂದ ಏನು ಅವರ ಸ್ಕೂಲ್ ಬಸ್ ಇದೆ. ಹಾಗಾದರೆ ಎಷ್ಟು ಗಂಟೆಗೆ ಎದ್ದಿರಬಹುದು ಸುದರ್ಶನ್? ಅದು ಸಹ ಟೈಮ್ ಹೇಳಲಿಕ್ಕೆ ಆಗೋದು, ನಾನು ನೋಡಲಿಲ್ಲ ಅಲ್ಲ. ನನಗೆ ಅದು ಎಚ್ಚರ, ಆಮೇಲೆ ಇವರು ಫೋನ್ ಬಂದರೆ ಎಲ್ಲ ಎಚ್ಚರಿಕೆ ಆಯ್ತು ನಮಗೆ. ಓಕೆ. ನಿಮಗೆ ಹೇಗೆ ಗೊತ್ತಾಯಿತು? ನೀವು ಎಷ್ಟು ಗಂಟೆಗೆ ಎದ್ದಿದ್ರಿ? ಯಾವಾಗ? ಆ ದಿನ ಮೊನ್ನೆಯ? ಹೌದು, ಮೊನ್ನೆ ಅವರಿಗೆ ತಾಯಿಗೆ ಫೋನ್ ಬಂದಾಗ ಸಡನ್ ಆಗಿ ಒಂದು ಬರಲಿಲ್ಲ ಅಂತ ಹೇಳಿದ ಒಂದು ಶಾಕಲ್ಲಿ ಮಾತಾಡ್ತಾರಲ್ಲ. ಹೌದು. ಅವಾಗ ಇವರು ತಂದೆ ಇದ್ರು ಸುಮಂತನ ತಂದೆ ಹೇಳುವಾಗ ನನಗೆ ಸ್ವಲ್ಪ ಸಣ್ಣ ಹೆಚ್ಚದು, ಏನು ಸಡನ್ ಆಗಿ ಹೇಳ್ತಾರಲ್ಲ ಅಂತ ಒಂದು ಸೌಂಡು ಎಲ್ಲ ಫೋನಲ್ಲಿ ಜೋರಾಗಿ ಮಾತಾಡುವಾಗ ಮತ್ತು ನಾನು ಸಹ ಇದ್ದೆ ಅವರೊಟ್ಟಿಗೆ. ಅವ್ರು ಎಷ್ಟೊತ್ತಿಗೆ ಅವರು ನಾಳೆ ಏನಷ್ಟೇ ಅವ್ರಿಗೆ ಹೊರಗೆ ಅಲ್ಲಿ ಹೋಗಿ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಅಲ್ಲೆಲ್ಲ ಹೋಗಿ ಕರೆದುಕೊಂಡು ಇಲ್ಲೆಲ್ಲ ಅವನ ಹೆಸರೆಲ್ಲ ಕರೀತಾ ಇದ್ದಾರೆ. ನೀವು ಏನಂತೇಳಿ ಕೇಳಿಲ್ವ ತಂದೆಯವ್ರ ಹತ್ರ? ಏನು ಹುಡುಕ್ತಿದ್ರಿ ಅಂತೇಳಿ? ನಾನು ಕೇಳುವಂತ ಹೇಳುತ್ತೆ, ಹೊರಗೆ ಹೋಗಿ ಆಗಿದೆ ಏನಂತ ಕೇಳುವಂತ ಒಟ್ಟಿಗೆ. ಮತ್ತೆ ಅವನು ಸಹ ಹೋದೆ. ನೀವು ಎದ್ರ ಸಡನ್? ಸಡನ್ ನಾನು ಸಹ ಇದ್ದೆ. ಎದ್ರಿ. ಎದ್ದಾಗ ನಿಮಗೆ ಏನು ಗೊತ್ತಾಯಿತು? ಅವ್ರು ಹೋಗುವ ಮತ್ತೆ ಗೊತ್ತಾಯ್ತು ಸುಮಂತ್ ಹೋಗ್ಲಿಲ್ಲ ಅಂತ. ಮತ್ತೆ ಅವರು ತಾಯಿ ಮತ್ತೆ ಮಾತಾಡಲಿ ಅಳ್ತಾನೆ ಇದ್ರು ಅವಾಗ. ಯಾರು ಹೇಳಿದ್ದು ನಿಮಗೆ ಫಸ್ಟಿಗೆ? ಯಾರು? ಸುಮಂತ್ ಕಾಣೆ ಆಗಿದ್ದಾನೆ ಅಂತ ಹೇಳಿ ಹುಡುಕಿದ ಕೇಳಿದ್ರು. ಹುಡುಕುವಾಗ ಇದ್ದಾರಲ್ಲ, ಏನು ಅಂದ್ರೆ ಸುಮಂತ್ ಅಲ್ಲಿ ಹೋಗ್ಲಿಲ್ಲ ಅಂತ, ಎಲ್ಲಿದ್ದಾನೆ ಅಂತ ಹುಡುಕಿದ್ರು ಅಷ್ಟೇ. ಮತ್ತೆ ನೀವು ಕೂಡ ಹುಡುಕೋಕೆ ಶುರು? ಮತ್ತೆ ಒಟ್ಟಿಗೆ ನಾನು ಸಹ ಹೋದೆ. ಓಕೆ. ನೀವೆಲ್ಲಿ ಹುಡುಕಿದ್ರೆ ಶುರು? ಒಟ್ಟಿಗೆ ಅಲ್ಲೆಲ್ಲ ಹೋಗಿದ್ದಾರಲ್ಲ, ಒಟ್ಟಿಗೆ ಹೋದೆ ನಾನು. ಸ್ಪಾಟಿಗೂ ನೀವು ಹೋದ್ರ? ಸ್ಪಾಟಿಗೆ ಹೋಗಿ ಎಷ್ಟು ಗಂಟೆಗೆ ಹೋದ್ರಿ ನೀವು? ಸ್ಪಾಟಿಗೆ ಟೈಮ್ ನೋಡಲಿಲ್ಲ ಅಷ್ಟು. ಅಂದಾಜು ಅವಾಗ ಫೋನ್ ಬಂತಲ್ಲ 6:30ಗೆನ, ಆ ಸ್ಪಾಟಿಗೆ ಹೋಗಿರ್ಬೋದು ಅಂತ. ಮತ್ತೆ ಆ ಟೈಮ್ ನೋಡ್ಲಿಕ್ಕೆ ಆಗೋದಿಲ್ಲ ಸರ್ ಈ ಥರ ಇರುವಾಗ. ಅಂದರೆ ಸುಮಂತ್ನ ತಾಯಿ ಜೊತೆಗೇನೆ ಹೋದಿದ್ರಾ ಅಥವಾ ಸುಮಂತ್ನ ತಂದೆಯ ಜೊತೆಗೆ ಹೋಗಿದ್ದ ನೀವು ಹುಡುಕಾಡೋಕೆ? ತಂದೆ ಸಹ ಇದ್ರು, ತಾಯಿ ಸಹ ಇದ್ರು, ಒಟ್ಟಿಗೆಲ್ಲ ಹೋದ್ದು ನಾವು. ಒಟ್ಟಿಗೆ ಹೋಗಿದ್ರಿ? ತಂದೆ ಒಟ್ಟಿಗೆ ತಾಯಿ ಮುಂದೆ ಇದ್ರು, ತಂದೆ ಮುಂದೆ ಇದ್ರು. ಅವಳು ಸ್ವಲ್ಪ ಗಡಿಬಿಡಿ ಜಾಸ್ತಿ ಅಲ್ಲ, ಮುಂದೆ ಹೋಗಿ ಹುಡುಕ್ತಾರೆ. ಸೊ ನಿಮಗೆ ಹಾಗಾದರೆ ಅದು ಅವರು ಬೊಬ್ಬೆ ಹಾಕಿದ ಸಮಯದಲ್ಲಿ ಮಾತ್ರ ಗೊತ್ತಾಗಿರೋದು. ಏನಂತಲ್ಲಿ ಬೊಬ್ಬೆ ಹಾಕಿದ್ರು ಸುಮಂತ್ನ ಅಮ್ಮ? ಬೊಬ್ಬೆ ಅಂತ ಆಗೋದಿಲ್ಲ, ಸುಮಂತ್ ಹೋಗಲಿಲ್ಲ ಅಂತ ಹೇಳ್ರಿ ಅಂತ ಹೇಳಿದ್ರು ತಂದೆಗೆ. ಅದು ಅಷ್ಟೇ ಕೇಳಿಸಿದ್ದು, ಮತ್ತೆ ಅಂತ ಆಗ ನಿಮ್ಗೆ ಎಚ್ಚರಿಕೆ ಆದದ್ದಲ್ಲ? ಹೌದು. ಎಷ್ಟು ಗಂಟೆಗೆ ಆಗ ಅಂದಾಜು? ಅದೇ 6:45. 6:45. ಓಕೆ. ಸೊ ಇವನು ಆ ಟೈಮಲ್ಲಿ ಕಾಲೇಜಿಗೆ ಹೋಗಿ ಆಗಿದ? ಇಲ್ಲ, ಅವನು ಸಹ ಹೋಗಿ ಆಗಿಲ್ಲ. ಅವನು ಕಾಫಿ ಕುಡಿದು ಕೈ ತೊಳಿಲಿಕ್ಕೆಯಿಂದ ಏನೋ ಹೊಟ್ಟಿದಂತೆ. ಅದು ಒಟ್ಟು ಗ್ಲಾಸಲ್ಲಿ ಟೀ ಹಾಗೆ ಇತ್ತು. ಕೈ ತೊಳೆದು ಮತ್ತೆ ಅವನು ತಂದೆ ಹೇಳಿದ ಕೇಳಿಸಿದ, ಅವನು ಸುಮಂತ್ ಹುಡ್ಕುಮಾರ ಅಂತ ಹೇಳಿದ್ದು. ತಂದೆ ಹೇಳಿದ ಕೇಳಿಸಿದ ಅವನ ಹತ್ರ, ಹೋಗಲಿಲ್ಲ ಅಂತ. ಮತ್ತೆ ಅವನು ಸಹ ಹುಡುಕ್ಲಿಕ್ಕೆ ಶುರು ಮಾಡಿದ. ಯಾರು? ಸುಮಂತ್ ಇವನು ಅಣ್ಣ. ಅವನ ಸ್ಕೂಟಿ ತಗೊಂಡು ಅಲ್ಲೆಲ್ಲ ಹೋಗಿದ್ದ ಅಂತ, ಗೇರುಕಟ್ಟೆಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಅಂತ ಹೇಳಿದ ಸ್ಕೂಟಿಯಲ್ಲಿ. ಆನಂತರ ಅವನು ಕಾಲೇಜಿಗೆ ಹೋದ. ಮತ್ತೆ ಅವತ್ತು ಹೋಗಲಿಲ್ಲ ಸುದರ್ಶನ್ ಹೋಗಲಿಲ್ಲ, ಮನೆಯಲ್ಲೇ ಇದ್ದ. ಓಕೆ. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಸರ್ ಹೀಗೆ ಆಗಿರ್ಬೋದು ಅಂತೇಳಿ ನೀವು ನೋಡಿದಂಥ ಪ್ರಕಾರ? ಇಲ್ಲಿಯ ಬಗ್ಗೆ? ಹೌದು, ಇಲ್ಲಿಯ ಬಗ್ಗೆ ಅಂದರೆ ನಾನು ಬಂದರೆ ಎಲ್ಲೂ ಹೋಗೋದು ಸಹ ಇಲ್ಲ. ಇಲ್ಲಿ ಬಂದರೆ ಕೆಲಸ ಮುಗಿಸಿದ್ದು ಹೋಗೋದು. ಮತ್ತು ಈ ಊರಿನ ಬಗ್ಗೆ ಅಷ್ಟು ಪರಿಚಯ ನನಗೆ ಇಲ್ಲ, ಅಗತ್ಯ ಇಲ್ಲ ಸರ್ ವಿಚಾರದಲ್ಲಿ. ಈ ಒಂದು ಮನೆಗೆ ಬಂದರೆ ಅಲ್ಲಿ ಏನು ಕೆಲಸ ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ 2 ದಿವಸದ ಹಿಂದೆ ಮಾವ ಬಂದ ನಂತರ ಇವನು ಕೊಲೆ ಆಗುತ್ತೆ. ಈ ರೀತಿಯಾಗಿ ಅನುಮಾನ ಜನರು ಪಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಜನರಿಗೆ ಅನುಮಾನ ಇರುವುದು ನನ್ನ ಆ ಟೈಮಲ್ಲಿ ನಾನಲ್ಲ, ಬೇರೆ ಯಾರಿದ್ರು ಅವ್ರ ಮೇಲೆ ಸಹ ಹಾಗೆ ಅವರು ಅನುಮಾನ ಪಡ್ತಾ ಇದ್ರು. ಇದರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಜನರ ಬಗ್ಗೆ ಅಂತೂ ಮನುಷ್ಯರದೇ ಅನುಮಾನ ಇರುವುದೇ ಅದು. ಹೌದು. ನಿಮಗೆ ವಿಶ್ವಾಸ ಇದೆ? ಖಂಡಿತ ಇದೆ. ಅವನ ಮೇಲೆ ತುಂಬ ಪ್ರೀತಿ ಇತ್ತು? ತುಂಬ ಪ್ರೀತಿ ಇದೆ. ನೀವು ಮುದ್ದಾಡಿದವರು, ಅವನನ್ನು ಎತ್ತಿ ಆಡಿಸಿದವರು. ಹೌದಾ? ಅವನನ್ನು ಎತ್ತಿ ಆಡಿಸಿದ. ನಿಮ್ಮ ಮನೆಗೂ ಅಲ್ಲಿ ಪೆರ್ಲಕ್ಕೂ ಬರ್ತಾ ಇದ್ದಂತೆ ಅವನು? ಹೌದು. ಅಲ್ಲೂ ಕೂಡ ಕೇಳ್ಪಟ್ವಿ ನಾವು. ಅಲ್ಲಿ ಎತ್ತಾಡಿ ಮುದ್ದಾಡಿ ಎಲ್ಲ ಸಾಕಿದವರು. ಚೆನ್ನದ ಮಕ್ಕಳಲ್ಲ. ಅವನು ಇಲ್ಲಿ ಹೋಗ್ತಾನೆ ಅಂತೇಳಿ ನಿಮಗೆ ಖುಷಿ ಇತ್ತಾ ಸರ್? ಎಲ್ಲಿಗೆ? ಅಹಮದಾಬಾದಿಗೆ ಹೋಗ್ತಾನೆ, ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗಿದ್ದಾನೆ ಅಂತೇಳಿ ನಿಮ್ಗೆ ಗೊತ್ತಿತ್ತಾ? ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅದು ಮೊನ್ನೆ ಸದ್ಯಕ್ಕೆ ಒಂದು ಬಂದ. ಹೌದು, ಅವರೇ ಹೇಳ್ತಾ ಇದ್ದದ್ದು ಈಗ ಹೋಗ್ಲಿಕ್ಕೆ ಉಂಟು ಅಂತ. ಅದು ಖುಷಿ ಆಯ್ತು ನನಗೆ, ಹೋಗ್ಲಿಕ್ಕೆ ಹೋಗ್ತಾನಲ್ಲ ಅಂತ. ಫ್ಯಾಮಿಲಿಯಲ್ಲಿ ಒಂದು ಅಚೀವ್ಮೆಂಟ್. ಹೌದೌದು, ಖುಷಿ ಆಯ್ತು ನನಗೆ. ಏನು ನಿಮಗೆ ಹಿಂಸೆ ಆಗ್ತದೆ ಸರ್ ಈ ರೀತಿಯೆಲ್ಲ ಕೇಳೋಕೆ? ನನ್ನ ಜೀವಮಾನದಲ್ಲಿ ಇದು ಪ್ರಥಮವಾಗಿ ನಾನು ಇದೆಲ್ಲ ಅನುಭವಿಸಿದ್ದೀನಿ. ಇಷ್ಟರವರೆಗೆ ಒಂದು ಸ್ಟೇಷನ್ ಆಗಲಿ, ಒಂದು ಪೊಲೀಸ್ನನ್ನು ಕರೆದಲಾಗಲಿ, ಈಗ ನೀವು ಮೀಡಿಯಾದವರು ಮಾತಾಡಿಸಿದಾಗಲಿ, ಯಾವುದು ನನ್ನ ಜೀವಮಾನದಲ್ಲಿ ನಡೆದಿಲ್ಲ ಅಷ್ಟರವರೆಗೂ. ಫೀಲ್ ಆಗ್ತಾ ಇದೆ. ಸಿಕ್ಕಿ ಹಾಕಿಕೊಂಡೆ ಆ ಥರ ಏನಾದರೂ ಆಗ್ತಾ ಇದೆಯಾ? ಬಂದು ಸಿಕ್ಕಿ ಅದು ಅನಿಸುತ್ತಲ್ಲ ಎಂತಂತ. ಆದರೂ
ಮನಸ್ಸಿಗೆ ತುಂಬ ಬೇಜಾರಾಗ್ತದೆ, ಈ ಥರ ಆಯ್ತಲ್ಲ ಅಂತ ನನ್ನ ಜೀವನದಲ್ಲಿ. ಅವನನ್ನು ಕಳ್ಕೊಂಡೆ, ಹೌದು, ನನ್ನ ಮೇಲೂ ಡೌಟ್ ಪಡ್ತಾ ಇದ್ದಾರೆ ಅದೇ 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 ಅದೇ. ಅಂದ್ರೆ ಜನರು ಥಿಂಕ್ ಮಾಡೋದು ಮಾವ ಬಂದರು ಆ ಟೈಮ್ ಏನಾದರೂ ಮಾವನಿಗೂ ಇವನಿಗೂ ಜಗಳ ಆಗಿದೆಯಾ, ಮಾವನಿಗೂ ಇವನಿಗೂ ವೈಮನಸ್ಸು ಇತ್ತಾ ಅನ್ನುವಂಥ ವಿಚಾರದಲ್ಲಿ ಜನರಿಗೆ ಅದು ಬಂದು ಥಿಂಕ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡ್ತೀರಾ? ದೇವರಿಗಿಂತ ದೊಡ್ಡವನು ಯಾರು ಇಲ್ಲಲ್ಲ. ದೇವರುಗಿಂತ ದೊಡ್ಡವನು ಒಂದು, ಮತ್ತು ನಾಲ್ಕು ಟೀಮ್ ಆದಮೇಲೆ ಖಂಡಿತವಾಗ್ಲೂ ಅವರು ಡೀಪಾಗಿ ಹೋಗೇ ಇರ್ತಾರೆ. ಈಗ ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ, ನಂತರ ಅದನ್ನೆಲ್ಲನೂ ಕೂಡ ಮಾಡೇ ಮಾಡ್ತಾರೆ, ಸಿಗ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ. ನೀವು ಆಟ ಆಡಿದ ಬ್ಯಾಟ್ ಎಲ್ಲಿ ಇಟ್ಟಿದ್ರಿ? ಅದು ಅವನ ಕೈಯಲ್ಲಿ ಕೊಟ್ಟಿದ್ದಾನೆ, ಅವನು ಎಲ್ಲಿ ಇಟ್ಟನ ಮತ್ತೆ ಕತ್ತಲಾಯ್ತಲ್ಲ, ಇಷ್ಟಿಂದ ಸ್ವಲ್ಪ ಕತ್ತಲಾಗಿದೆ, ಮತ್ತೆ ಬಾಳು ಚೆಂಡು ಅವನಿಗೆ ಕೊಟ್ಟು ಹೇಗೋ ತಗೋಬಾರ ಅಂತ ಹೇಳಿ ಅವನ ಕೈಲಿ ಕೊಟ್ಟು. ಮತ್ತೆ ನಿಮಗೆ ಅದು ಬ್ಯಾಟ್ ಕಾಣಲೇ ಇಲ್ವಾ ಇಲ್ಲಿ ಎಲ್ಲಾದರೂ? ಇಲ್ಲ, ಮತ್ತೆ ನಾನು ಹುಡುಕ್ಲಿಲ್ಲ, ಅದೆಲ್ಲ ಹುಡುಕ್ಲಿಲ್ಲ. ಅವನು ಎಲ್ಲಿ ಇರ್ತಾನೆ, ಅವನಿಗೆ ಅವನು ಈ ಮಾಮೂಲಿ ಜಾಗದ ಎಲ್ಲಿ ಇರ್ತಾನೆ ಅವನಿಗೆ. ಎಲ್ಲಿ ಇಟ್ಟಿರ್ಬೋದು, ಎಲ್ಲಿ ಇಟ್ಟಿರ್ತಾನೆ ಮಾಮೂಲಿ ಜಾಗ? ನಾನು ನೋಡಲಿಲ್ಲ ಸರ್ ಅದು. ನಾನು ಕೊಟ್ಟೆ, ಮತ್ತೆ ನಾನು ಈಚೆ ಬಂದೆ ಕೈ ಕಾಲು ತೊಳಿಲಿಕ್ಕೆ. ಎಷ್ಟು ಗಂಟೆ ತನಕ ಆಟ ಆಡಿದ್ರಿ? ಸಾಯಂಕಾಲ ಒಂದು 6, ಕತ್ತಲಾಗಿದೆ ಸ್ವಲ್ಪ, ಟೈಮ್ನು ಸಹ ನೋಡಲಿಲ್ಲ ನಾನು ಎಷ್ಟು ಅಂತ. ಅಂದಾಜು ಒಂದು ಹಳ್ಳಿಯವರಿಗೆ ಗೊತ್ತಿರುತ್ತಲ್ವ ಸರ್, ಈ ಕತ್ಲಿಗೆ ಎಷ್ಟು ಆಗಿರ್ಬೋದು ಅಂತ? 6 ಗಂಟೆ ಆಗಿರ್ಬೋದು, 6 ಗಂಟೆ ಕಳೆದಿರ್ಬೋದು. ಓಕೆ. ಅವನು ಮತ್ತೆ ಆಟ ಆಡ್ತಿದ್ದ ಒಬ್ಬನೇ? ಇಲ್ಲ, ಅವನು ಸಹ ಅಲ್ಲಿ ಹೋದ, ಅದು ಮತ್ತೆ ನಾನು ನೋಡಲಿಲ್ಲ ಅವನು ಏನು ಮಾಡ್ತಾನೆ ಅಂತ. ಮತ್ತೆ ನಾನು ಕೈ ಕಾಲೆಲ್ಲ ತೊಳಿ ಆಚೆ ಹೋದೆ. ಬಾಲ್ ಎಲ್ಲಿದೆ ಅದೀಗ? ಬಾಲ್ ಸಹ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವನು ಎಲ್ಲಿ ಇಟ್ಟಿದ್ದಾನೆ ಅಂತ. ಮೊನ್ನೆ ಅಲ್ಲಿ ಇತ್ತಂತ ಹೊರಗೆ ಹೇಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಒಂದಷ್ಟು ವಿಚಾರವನ್ನು ಕೂಡ ತಿಳಿಸಿದ್ರಿ. ಜನರಲ್ಲಿ ಏನು ಕನ್ಫ್ಯೂಷನ್ಸ್ ಇತ್ತು, ಜನರ ಏನು ಕ್ವಶನ್ಸ್ ಇತ್ತು, ಅದನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಕೂಡ ನಾನು ಪಟ್ಟೆ. ಮತ್ತು ಯಾವ ರೀತಿಯಾಗಿ ಘಟನೆ ನಡೆದಿತ್ತು, ಯಾವ ಬೆಡ್ಡಲ್ಲಿ ಇಬ್ಬರು ಮಲಗಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಖಂಡಿತವಾಗ್ಲೂ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಕೂಡ ಪಟ್ಟಿದ್ದೀನಿ. ಇವರು ಪೆರ್ಲದಲ್ಲಿ ಏನು ವಾಸ ಮಾಡ್ತಾಯಿದ್ರು, ಕೇರಳದ ಪೆರ್ಲ, ಅಲ್ಲಿಗೂ ಕೂಡ ಹೋಗಿದ್ವಿ ನಾವು. ಅಲ್ಲಿಗೂ ಹೋಗಿ ಇವರ ಅಮ್ಮನವರನ್ನು ಮಾತಾಡಿಸಿ, ಇವರ ತಮ್ಮನವರನ್ನು ಮಾತಾಡಿಸಿ, ಇವರ ಸುಮಂತ್ನ ಅಮ್ಮನ ಮನೆ ಇರುವಂಥದ್ದು ಕೂಡ ಮೇಲೆ, ಇವರ ನೇಬರ್ಸನ್ನು ಕೂಡ ಮಾತಾಡಿಸಿಕೊಂಡು ನಾವು ಬಂದಿದ್ದೀವಿ. ಏನಾದರೂ ಕ್ಲೂ ಸಿಗುತ್ತಾ? ಈ ಸುಮಂತಿಗೆ ಜಸ್ಟಿಸ್ ಕೊಡಬೇಕಲ್ವಾ? ಕೀರ್ತಿಯನ್ನು ತರ್ತಾ ಇದ್ದ ನಮ್ಮ ಕರ್ನಾಟಕಕ್ಕೆ ಅನ್ನುವಂಥ ವಿಚಾರದಲ್ಲಿ, ನಮ್ಮ ತುಳುನಾಡಿಗೆ ಅನ್ನುವಂಥ ವಿಚಾರದಲ್ಲಿ. ಸೊ ಹೀಗಿರಬೇಕಾದ್ರೆ ಇಂಥವನಿಗೆ ಜಸ್ಟಿಸ್ ಕೊಡಬೇಕಾದ್ರೆ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ? ಪೊಲೀಸರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. FSL ರಿಪೋರ್ಟ್ ಬಂದ ನಂತರ ಮತ್ತಷ್ಟು ತೀವ್ರವಾಗಿ ಈ ತನಿಖೆ ಸಾಗೋಕೆ ಇದೆ. ಸೊ ಹಾಗಾಗಿ ಖಂಡಿತ ಜಸ್ಟಿಸ್ ಸಿಗೋವರೆಗೂ, ಒಂದು ವೇಳೆ ಈ ಪೊಲೀಸರಿಗೆ ಆಗಿಲ್ಲ ಅಂತ ಹೇಳಿದರೆ CID ರಚನೆಯಾಗುವವರೆಗೂ, ಸುಮಂತ್ನ ಸಾವಿಗೆ ಕಾರಣ ಏನು ಅಂಥೇಳಿ ಗೊತ್ತಾಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ. ಸುಮಂತ್ ಹೇಗೆ ಸತ್ತ ಅನ್ನುವ ಕೊನೆಯ ರಿಸಲ್ಟ್ ಬರುವವರೆಗೂ.